ತಾಯಿ ಇಲ್ದಿರೋ ಹುಡುಗಿ ಅಂತ ನನಗೂ ಸ್ವಲ್ಪ ಕನಿಕರ ಇದೆ. ಅವಳನ್ನ ಹತ್ರದಲ್ಲಿರೋ ಪಟ್ಟಣದಲ್ಲೇ ಯಾವ್ದಾದ್ರೂ ಹಾಸ್ಟೆಲ್ಗೆ ಸೇರ್ಸೋಣ. ಅವಳ ಖರ್ಚು ಕೂಡ ನಾವೇ ನೋಡ್ಕೊಳ್ಳೋಣ. ನಾವ್ಯಾಕ್ ಕೊಡ್ಬೇಕು? ಅವರಪ್ಪ ಆಸ್ಟ್ರೇಲಿಯಾದ್ನ ಕಳಿಸ್ತಿದಾರಲ್ಲ. ಅವ್ರಮ್ಮ ಕೂಡ ಮಗಳಿಗೋಸ್ಕರ ಅಷ್ಟೋ ಇಷ್ಟೋ ಇಟ್ಟಿರ್ತಾಳಲ್ಲ. ಏನಂತೀರ ಅತ್ಗೆ? ಇನ್ನು ಯಾರಾದ್ರೂ ಹೇಳೋರಿದಾರ? ನಾನಿದ್ದೀನಮ್ಮ. ಆದ್ರೂ ನಂದು ಕೂಡ 4 ಜನರ ಜೊತೆ ನಾರಾಯಣನೇ ಅಲ್ವಾ ತಂಗಿಯವ್ವ? ಅತ್ತೆಗೆ ಹೇಳಿದ್ರೆ ಎಲ್ಲರಿಗೂ ಹೇಳ್ದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದ್ಯನ ಕೈನ ನನ್ನ ಕೈ ಮೇಲಿಟ್ಟು ಪ್ರಾಣ ಬಿಟ್ಟು ನನ್ನ ತಂಗಿ ಹೇಳಿದ ಮಾತೇನು ಅಂತ ಗೊತ್ತಾ? ಮುದ್ದಾಗಿ ಬೆಳೆಸಿರೋ ನನ್ನ ಮಗಳಿಗೆ ನನ್ನ ಒಬ್ಬಳ ಪ್ರೀತಿ ಮಾತ್ರನೇ ಗೊತ್ತು. ತುಂಬ ಕುಟುಂಬದಲ್ಲಿ ಅವಳು ಹೋಗಿ ಸೇರ್ಕೊಂಡ್ರೆ ಎಲ್ಲರ ಪ್ರೀತಿನೂ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಹೆಣ್ಣು ಮಗಳನ್ನ ಮಹಾಲಕ್ಷ್ಮಿ ಅಂತ ಕರೆಯೋ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಅವಳು ಇರಬೇಕು ಅಂತ ಕೇಳಿಕೊಂಡ್ಳು. ಮಮತೆ ಅನ್ನೋ ವಾತ್ಸಲ್ಯ ಅವಳಿಗೆ ಸಿಗಬೇಕು ಅಂತ ನನ್ನನ್ನ ಬೇಡ್ಕೊಂಡ್ಳು. ಜವಾಬ್ದಾರಿ ಏನು ಅನ್ನೋದು ಅರ್ಥ ಆಗ್ಬೇಕು. ಅಂಥ ಮನೇಲಿ ಅವಳಿರ್ಬೇಕು. ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ ಅಂತ ಕಣ್ಣು ಮುಚ್ಕೊಂಡ್ಳು. ನಿನ್ ತಂಗಿ ಕೋರಿಕೆ ಏನೋ ಚೆನ್ನಾಗೇ ಇದೆ ಅತ್ಗೆ. ಆದ್ರೆ ಆ ಹುಡುಗಿ ಬದ್ಲಾಗ್ತಾಳೋ ಇಲ್ವೋ, ಎಲ್ ನಾವು ಬದ್ಲಾಗ್ತೀವೋ ಅನ್ನೋ ಭಯ. ಒಬ್ರನ್ನೊಬ್ರು ಬೈಕೊಂಡು ಹೊಡೆದಾಡ್ಕೊಂಡು ಬೀದಿಗೆ ಬಂದ್ಬಿಡ್ತೀವೇನೋ ಅನ್ನಿಸ್ತಿದೆ. ನಿಜಾನೇ. ನೀವ್ ಹೇಳ್ತಿರೋ ವಿಷಯದಲ್ಲಿ ಎಷ್ಟು ನಿಜ ಇದೆಯೋ, ನಾನು ಹೇಳ್ತಿರೋ ವಿಷಯದಲ್ಲೂ ಕೂಡ ಅಷ್ಟೇ ನಿಜ ಇದೆ. ಒಂದು ಹುಡುಗಿಯಿಂದ ನಾವೆಲ್ಲರೂ ಬದಲಾಗೋಗ್ತೀವಿ ಅಂತ ಅನ್ಕೊಳ್ತಿದ್ವಿ ಹೊರತು, ನಾವು ಮನೆಯವರು ಎಲ್ಲರೂ ಸೇರಿ ಒಂದು ಹುಡುಗಿನ ಬದಲಾಯಿಸೋಕ್ಕಾಗಲ್ವಾ? ಅವಳ ಒಳಗಡೆ ನಾವು ಹೋಗೋಕ್ಕಾಗಲ್ಲ, ಆದ್ರೆ ನಮ್ಮ ಒಳಗಡೆ ಅವಳನ್ನ ತಂದ್ಕೋಬಹುದಲ್ಲ. ಒಂದು ಸಾರಿ ಯೋಚನೆ ಮಾಡಿ ಅತ್ತೆ. ಅದಕ್ಕೆ ಮಾತಲ್ಲ ಅರ್ಥ ಇದೆ ಅಮ್ಮ. ಏನೋ ಕಣೋ, ಅದಾಗೋ ತರ ಇಲ್ಲ. ಆಗ್ಲೇ ಅನ್ಕೊಳ್ಳೋದು ಯಾಕೆ? ಯೋಚನೆ ಮಾಡೋಣ ಬಿಡಿ ನಿಧಾನವಾಗಿ. ಆದ್ಯ, ಬೆಳಿಗ್ಗೆಯಿಂದ ನಿನ್ನ ಹತ್ರ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಆದ್ರೆ ಯಾರಾದ್ರೂ ಒಬ್ರು ಇರ್ತಿದ್ರು. ಅಷ್ಟು ಮುಖ್ಯವಾದ ವಿಷಯನಾ? ನಿನಗೆ ಕೃತಜ್ಞತೆ ಹೇಳ್ಬೇಕು ಅಂತ. ಯು ಮೀನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತನಾ? ಹೌದಮ್ಮ. ಯಾಕೋ? ಅವ್ರು ನಿನಗೆ ಎಷ್ಟು ಮಾತು ಹೇಳಿದ್ರು ಅದ್ಯಾವುದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅವ್ರಿಗೆ ಎಲ್ಲಿ ಹಾವು ಕಚ್ಚಿಬಿಡುತ್ತೋ ಅಂತ ಅವ್ರನ್ನ ಕಾಪಾಡ್ದೆ. ನಮ್ಮಲ್ಲಿ ಒಳ್ಳೆ ಮನಸ್ಸಿದ್ರೆ ಮಾತ್ರನೇ ಹಾಗೆ ಮಾಡೋದಕ್ಕೆ ಸಾಧ್ಯ. ಆ ಜಾಗದಲ್ಲಿ ನಿಮ್ ಗಂಡನೇ ಅಲ್ಲ, ಅವ್ರ ಅಮ್ಮನ ಹೆಸರೇನು? ಸುಂದ್ರಿ ಮಣಿನಾ? ಸುಂದರಮ್ಮ ಅವರು. ಹೆಸರು ಹೇಳಿದ್ಮೇಲೂ ಅವರು ಯಾಕೆ? ಓ, ನಿಮ್ಮತ್ತೆ ಅಂತನಾ? ಮುದ್ಕಿರ್ಗೂ ಭಯ ಪಟ್ರೆ ಇನ್ ಬದುಕ್ತ ಹಾಗೆ ಬಿಡಿ. ದೊಡ್ಡವರಲ್ವೇನಮ್ಮ, ಗೌರವಿಸ್ಬೇಕು. ಯಾವಾಗ? ಅವ್ರು ನಮ್ಗೂ ಕೂಡ ಗೌರವ ಕೊಡುವಾಗ. ಕೇಳ್ತಿಲ್ವಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ವಾರ್ನಿಂಗ್ ಕೊಡ್ಬೇಕು. ನಿನ್ನ ಹಾಗೆ ನನ್ಗಿರೋಕ್ಕಾಗಲ್ಲ ಆದ್ಯ, ನನಗ್ ಬರೋದು ಇಲ್ಲ. ವಯಸ್ಸು ಬರ್ದೇ ಇದ್ರು ಚಾನ್ಸ್ ಬರುತ್ತಲ್ವಾ? ಈಗ ಆ ವಿಷಯ ಎಲ್ಲ ಯಾಕಮ್ಮ?
ನಿನ್ನ ಮನಸ್ಸು ನಿರ್ಮಲವಾಗಿರೋದಕ್ಕೆ ನೀನವರನ್ನ ಆಪತ್ತಿಂದ ಕಾಪಾಡ್ದೆ. ನೀವ್ ಅರ್ಥ ಮಾಡ್ಕೊಂಡ್ ಹಾಗೆ ನಿಮ್ ಗಂಡ ಯಾಕೆ ಅರ್ಥ ಮಾಡ್ಕೋತಿಲ್ವೋ? ನೀನವ್ರನ್ನ ಅರ್ಥ ಮಾಡ್ಕೊಂಡಿಯಲ್ಲ, ನನ್ಗಷ್ಟೇ ಸಾಕು. ಅವ್ರು ಕೋಪ ಮಾಡ್ಕೊಂಡ್ರೆ ನನಗಂತೂ ಕೈ ಕಾಲೇ ಆಡೋದಿಲ್ಲ ನೋಡು. ಮತ್ತೆ ನೀನು ಯಾವ ನಿರ್ಧಾರ ತಗೊಂಡ್ಬಿಡ್ತೀಯೋ ಅಂತ ನನಗಂತೂ ತುಂಬಾ ಹೆದರಿಕೆ ಆಗ್ಬಿಟ್ಟಿತ್ತು. ಅಂದ್ರೆ ಏನು, ನಾನ್ ಮತ್ತೆ ಓಡ್ ಹೋಗ್ತೀನಿ ಅನ್ಕೊಂಡ್ರಾ? ನೋ, ಇನ್ನು 5 ತಿಂಗಳಿಲ್ಲೇ ಅಂತ ನಿಮಗೆ ಹೇಳಿದ್ನಲ್ಲ. ಆಮೇಲೆ ಇರು ಅಂದ್ರೂ ಇರೋದಿಲ್ಲ. ಮಾರನೇ ದಿನಾನೇ ಹೊರಟು ಹೋಗ್ತೀನಿ ಅಂತ ನೀವು ರಾತ್ರಿ ಎಲ್ಲ ಕೂತು ಕಾಯ್ತಾ ಇರ್ತೀರೇನೋ. ಹಾಗ ಹೋಗಲ್ವಲ್ಲ. ಒಂದಿನ ಆಗ್ಲಿಲ್ಲ ಅಂದ್ರೆ 1 ವಾರ ಸುಮ್ನೆ ಇರ್ತೀನಿ. ಒನ್ ಫೈನ್ ಡೇ ನಾನು ಕಾಣಿಸ್ತಿಲ್ವಲ್ಲ ಅಂತ ನೀವು ಆ ಕಡೆ ಈ ಕಡೆ ಭಯದಲ್ಲಿ ಹುಡುಕ್ತಿರೋವಾಗ ಇದೇ ಊರ್ ಮೇಲಿಂದ ಫ್ಲೈಟ್ ಫ್ಲೈ ಆಗ್ತಿರತ್ತೆ. ಅದ್ರಲ್ಲಿ ನಾನಿರ್ತೀನಿ. ಇದು ಫಿಕ್ಸ್. ಕಬಡ್ಡಿ 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 ಕೋಳಿ ಬಂತು. ಕಬಡ್ಡಿ 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 ಅನ್ಕೊಂಡು ನೋಡ ಹೆಣ್ಮಕ್ಳು ಹೆಂಗ್ ಆಡ್ತಾವ್ರೆ. ಕಬಡ್ಡಿ 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 ನೋಡ್ದಿ ನಿಕ್ಕರ್ಗಳು ಹಾಕೊಂಡ್ ಏನ್ ಸಖತ್ತಾಗಿ ಆಡ್ತಾವ್ರಲ್ಲಿ. ಕಬಡ್ಡಿ 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 ರಾಜಲಕ್ಷ್ಮಿ ಇಳಿ. ಕೈ ಮುಟ್ಟಿ ಔಟ್ ಮಾಡಿದ್ರೆ ಏನ್ ಮಜಾ ಇರುತ್ತೆ. ಕಾಲ್ ಹಿಡಿದು ಅದೇ ಮಜಾ ಬರೋದು. ಅದೇ ಮಜಾ. ಏನ್ ಆಡ್ತಿದ್ದೀರಾ, ಕಾಲ್ ಎತ್ತಾಡ್ಬೇಕು. ಲಕ್ಷ್ಮಿ 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 ಲಕ್ಷ್ಮಿ. ಹೊಡಿರಿ ಸರ್, ಇನ್ನೂ ಜೋರಾಗಿ ಹೊಡಿರಿ. ಇವ್ರು ಮಾಡ್ತಿರೋ ಕಾಮೆಂಟ್ಸ್ ಇದೆ, ನಮಗ್ ತುಂಬಾ ಹಿಂಸೆ ಆಗ್ತದೆ. ಯಾಕೆ ಹೊಡಿತಿದ್ದೀರಾ ಸರ್? ಯಾಕೆ ಹೊಡಿತಾ ಇದ್ದೀನ? ಹೆಣ್ಮಕ್ಳು ಕಬಡ್ಡಿ ಆಡೋವಾಗ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ರೆ ಹಾಗೆ ಕಮೆಂಟ್ ಮಾಡೋರ್ಗೆ ಹೊಡಿದೆ ಇನ್ನೇನ್ ಮಾಡ್ಬೇಕು? ಇವ್ರ ಕಮೆಂಟ್ಸ್ ನಾವು ತಲೆಗೆ ಹಾಕೊಳ್ಳಲ್ಲ ಸರ್. ಹೆಣ್ಮಕ್ಳು ಹಾಕೋಬೇಕಾಗಿರೋ ಡ್ರೆಸ್ ಅಲ್ದೇನೆ ನೀವ್ ಇಂಥ ಡ್ರೆಸ್ ಗಳನ್ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕ್ಸಿ ಆಡ್ಸಿದ್ರೆ ಇಂಥ ಪೊರ್ಕಿಗಳು ಹೀಗೆ ಮಾತಾಡೋದು. ಹಾಗ ಅನ್ಕೊಂಡ್ರೆ ಹೇಗೆ ಸರ್? ಯಾರೋ ಏನೋ ಅಂತಿದ್ದಾರೆ ಅಂತ ನಾವು ನಮ್ ರೂಲ್ಸ್ ನ ಬ್ರೇಕ್ ಮಾಡಲ್ಲ ಸರ್. ನಿಮ್ ಮಗಳು ರಾಜಲಕ್ಷ್ಮಿ ಕೂಡ ಕಾಲೇಜ್ನಲ್ಲಿ ಹಾಕಿ ಆಡ್ತಾಳೆ ಅಲ್ವಾ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ. ಈ ಸಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಪ್ರೊಫೆಷನಲ್ ಆಗೇ ಹೋಗ್ಬೇಕು ಸರ್. ಆಗ ನಿಮ್ ಮಗಳು ಕೂಡ ಇದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಲಕ್ಷ್ಮಣ್, ಅಂಥ ಬಟ್ಟೆ ಹಾಕೋ ಅಂತೀಯ ನನ್ನ ಮಗಳಿಗೆ? ಅಪಾರ್ಥ ಮಾಡ್ಕೋಬೇಡಿ ಸರ್, ಅಂತ ಸಿಚುವೇಶನ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಓಹೋ, ಹಾಗೆ ಆಡಬೇಕು ಅನ್ನೋ ರೂಲ್ ಏನಾದ್ರೂ ಇದ್ರೆ ಆ ಆಟನೇ ಬಿಡ್ತಾಳೆ ನಮ್ಮ ರಾಜಲಕ್ಷ್ಮಿ. ಜನ್ಮದಲ್ಲಿ ಇನ್ನ ಹಾಕಿ ಸ್ಟಿಕ್ ನ ಹಿಡ್ಕೊಳ್ಳಲ್ಲ. ನನ್ನ ಮಗಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಲಕ್ಷ್ಮಿ, ತಗೊಳಮ್ಮ, ಇದನ್ನ ಕಟ್ಕೊಂಡು ಮನೆಗೆ ಬಾ. ವಾವ್
ಎಸ್. ನೀನ್ ಕ್ರಿಕೆಟ್ ಆಡ್ತೀಯ ಅದ್ಯಕ್ಕ? ನೋಡ್ತೀನಷ್ಟೇ. ನನಗೆ ಆಡಕ್ ಬರುತ್ತೆ. ಬ್ಯಾಟಿಂಗ ಬೌಲಿಂಗ ಫೀಲ್ಡಿಂಗು. ಅದ್ರಲ್ಲೇನಿದೆಯೋ ದಡ್ಡ, ಗ್ರೌಂಡ್ ಬಾಯ್ ಕೂಡ ಬಾಲ್ ಹಿಡಿತಾನೆ. ಚೆನ್ನಾಗ್ ಆಡ್ಬೇಕು ಅಂದ್ರೆ ನಮ್ ರಾಜಲಕ್ಷ್ಮಿ ಅಕ್ಕನೇ. ಕ್ರಿಕೆಟ್ ಆಡ್ಲಿಲ್ಲ ಅಂದ್ರು ಹಾಕಿ ತುಂಬಾನೇ ಚೆನ್ನಾಗ್ ಆಡ್ತಾಳೆ. ಹಾಗ್ ನಾವ್ ಅನ್ಕೋಬೇಕು. ಮನೇಲಿ ಗೊಂಬೆ ತರ ಕೂತ್ಕೊಂಡಿದ್ರೆ ಏನು ಸಾಧಿಸಕ್ಕಾಗಲ್ಲ. ಮ್ಯಾಚ್ ಆಡ್ಬೇಕು ಅಂತ ಇದ್ರು ಮನೆಯವ್ರ ಹತ್ರ ಒಂದ್ ಮಾತು ಕೇಳ್ಬೇಕು. ಅನ್ಕೊಂಡ್ರೆ ಏನಕ್ಕ ಪ್ರಯೋಜನ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಯಾಕೆ ಹೀಗ್ ಓಡ್ಕೊಂಡ್ ಬರ್ತಿದ್ಯಾ? ನಿನಗೆ ಫೋನು ತಗೋ, ಲಲಿತಾ ಮಾಡಿದಾಳೆ. ಮೊದ್ಲು ಬಾಗ್ಲ ಹಾಕು. ಫೋನಲ್ಲಿ ಮಾತಾಡೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಹೋಗು ಹೋಗು. ಮಾತಾಡು. ಹಲೋ ಲಲಿತಾ, ನೀನ್ ಯಾಕಿನ್ನ ಮ್ಯಾಚಿಗೆ ಬಂದಿಲ್ಲ? ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ. ಸೀರಿಯಸ್ ಆಗಿ ಹೇಳ್ದ್ಯಾ? ನಾನ್ ತಮಾಷೆ ಅಂತ ಅನ್ಕೊಂಡೆ. ನೀನ್ ಬರ್ದೇ ಇದ್ರೆ ಹೇಗ್ ಹೇಳು? ನಮ್ಮಪ್ಪ ನನ್ಗಿದನ್ನ ಆಡಕ್ ಬಿಡಲ್ಲ ಅಲ್ವಾ? ನೀವ್ ನನಗೋಸ್ಕರ ಕಾಯ್ಬೇಡಿ, ನೀವ್ ಚೆನ್ನಾಗ್ ಆಡಿ, ಸರಿನಾ? ಹಲೋ, ಅದಲ್ವೇ? ಹಲೋ ಹಲೋ ಹಲೋ. ನೀನ್ ಬರ್ಲಿಲ್ಲ ಅಂದ್ರೆ ಗೆಲ್ಲೋದ್ ಕಷ್ಟನೇ ರಾಜಲಕ್ಷ್ಮಿ. ನೀನೇನೋ ಬರಲ್ಲ ಅಂತಿದ್ಯಾ. ಯಾಕಾಡಲ್ಲ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ. ಲಂಗ ದಾವಣಿ ಹಾಕೊಂಡು ಆಡೋರ್ಗೆ ಅಪ್ಪ ಅಬ್ಜೆಕ್ಷನ್ ಮಾಡಲ್ಲ. ಇವಾಗ ಆಡ್ಬೇಕು ಅಂದ್ರೆ ಬಿಟ್ಟು ತರ ಬಟ್ಟೆ ಹಾಕೋಬೇಕು. ಹಾ, ನನ್ ಹಾಗೆ ನಿಕ್ಕರು ಟಿ ಶರ್ಟ್ ಹಾಕೊಂಡ್ರೆ ನೀನ್ ಹೇಗ್ ಕಾಣಿಸ್ತೀಯ ಅಂತ ಯೋಚನೆ ಮಾಡಿದ್ಯಾ? ಅಷ್ಟಕ್ಕೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನು? ಹಾಗೆ ಆಡ್ಬೇಕು ಅಂತ ರೂಲ್ ಏನಾದ್ರೂ ಹಾಕಿದ್ರೆ ಆ ಆಟನೇ ಬಿಟ್ಬಿಡ್ತಾಳೆ ನಮ್ ರಾಜಲಕ್ಷ್ಮಿ. ಜನ್ಮದಲ್ಲಿ ಇನ್ನೊಂದ್ಸಲ ಹಾಕಿ ಸ್ಟಿಕ್ ನ ಹಿಡಿಯಲ್ಲ. ಅಪ್ಪ ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಯಾಕಾಡಲ್ಲ ರಾಜಲಕ್ಷ್ಮಿ? ಅದು ಅದು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡು ಆಟ ಆಡ್ಬೇಕಾಗತ್ತೆ ಅಂತ ಅಲ್ವಾ? ಹೋಗ್ಲಿ, ಚೂಡಿದಾರದಲ್ಲಿ ಆಡ್ತೀಯಾ? ಆದ್ರೆ ಇವರೆಲ್ಲರೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡಿದಾರಲ್ಲ. ಅಂದ್ರೆ ಇವ್ರೆಲ್ರಿಗೂ ಚೂಡಿದಾರ್ ಎಲ್ಲಿಂದ ತಗೊಂಡ್ಬರೋದಕ್ಕ? ರಾಜಲಕ್ಷ್ಮಿ, ನೀನ್ ಆಡಿದ್ರೆ ತಪ್ಪದೆ ಗೆಲ್ತೀವಿ ಅಂತ ಇವರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಹೀಗಿದ್ದಾಗ ನೀನು ಡ್ರಾಪ್ ಆದ್ರೆ ಎಲ್ರೂ ಕೆರಿಯರು ವೇಸ್ಟ್ ಆಗೋಗುತ್ತೆ. ಹೌದು ಕಣೆ, ನಮ್ಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು. ಸೋತ್ ಹೋದ್ರೆ ನಾನು ನೀನು ಎಲ್ಲ ಮನೇಲಿ ಕೂತ್ಕೋಬೇಕು. MLA ಅವ್ರು ಕೂಡ ಬಂದಿದ್ದಾರೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ಗೆ ಹೇಳಿ ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡಿಸ್ತೀನಿ. ಆಡ್ಬೇಕು 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 ಆಡ್ಬೇಕು. ಸಿ ರಾಜಲಕ್ಷ್ಮಿ, ನಿನ್ನ ಡ್ರೆಸ್ನ ನೋಡಿ ಆಡ್ಬಾರ್ದು ಅಂತ ಅನ್ಕೋತಿದ್ಯಾ? ಆದ್ರೆ ನೀನ್ ನೋಡ್ಬೇಕಿರೋದು ನಿನಗಿರೋ ಅಭಿಮಾನಿಗಳನ್ನ. ಅಂದ್ರೆ ನೀನ್ ಆಡಿದ್ರೆ ಗೆಲ್ತೀವಿ, ಇಲ್ದಿದ್ರೆ ಸೋತ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕಾಲೇಜಲ್ಲಿ ಸೀಟ್ ಸಿಗದೆ ಅವ್ರ ಜೀವನಗಳೆಲ್ಲ ಹಾಳಾಗಿ ಎಲ್ಲಾನು ತಲೆ ಕೆಳಗಾಗೋಗುತ್ತೆ. ಕೆಲವರು ಮನೆ ಬಿಟ್ಟು ಬರಕ್ಕಾಗಲ್ಲ, ಇನ್ನು ಕೆಲವರು ಊರನ್ನೇ ಬಿಟ್ಟು ಹೊರಟೋಗ್ತಾರೆ. ಅನ್ಕೊಂಡಿದ್ದೆಲ್ಲ ನಡೆದಿಲ್ಲ ಅಂದ್ರೆ ಅವ್ರ ಯಾರ ಜೀವನನೂ ಚೆನ್ನಾಗಿರಲ್ಲ. ಇವರೆಲ್ಲರ ಭವಿಷ್ಯನೂ ಚೆನ್ನಾಗಿರ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಬೇಕು ಅಂದ್ರೆ ನೀನು ಆಡ್ಬೇಕು. ಆದ್ರೆ ಆದ್ಯ, ಒಂದ್ ವೇಳೆ ನಾನು ಈ ಡ್ರೆಸ್ ಹಾಕೊಂಡಿರೋದು ನಮ್ಮಪ್ಪಂಗೇನಾದ್ರೂ ಗೊತ್ತಾದ್ರೆ? ದೊಡ್ಡಪ್ಪ ಇಲ್ಲಿಗೆ ಬರಲ್ಲ ಅಕ್ಕ, ನೀನ್ ಆಡು.
ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ರಾಜಲಕ್ಷ್ಮಿ. ಮ್ಯಾಚ್ ಶುರುವಾಗುತ್ತೆ. ಇಲ್ಲಿ ಕೊಡಿ. ರಾಜಲಕ್ಷ್ಮಿ, ನಿನ್ನೆಲ್ಲರೂ ಈ ಭಯಾನ ಬಿಟ್ಟು ನಿನ್ ಗೋಲ್ ಹೊಡೆದ್ರೆ ಎಲ್ಲರ ಲೈಫ್ ಗೋಲ್ ಇನ್ನೂ ಚೆನ್ನಾಗಿರುತ್ತೆ. ಹೋಗು ರಾಜಲಕ್ಷ್ಮಿ. ಕಷ್ಟಗಳನ್ನ ಜಯಿಸಿ ಬೇರೆಯವರಿಂದ ಬರೋ ತೊಂದರೆಗಳನ್ನ ಸಹಿಸಿಕೊಂಡು ನೀನು ಗುರಿ ಕಡೆಗೆ ನಡಿಬೇಕು. ನಿನ್ ಜೊತೆಗೆ 4 ಜನಕ್ಕೆ ಸಂತೋಷ ಕೊಡ್ಬೇಕು. ಎನ್ಕರೇಜ್ಮೆಂಟ್ ಬಿಟ್ಟು ಅಕ್ಕ ಇನ್ನು ತುಂಬಾ ಆಟ ಆಡ್ಬೇಕು, ತುಂಬಾ ಎತ್ತರಕ್ಕೆ ಬೆಳಿಬೇಕು. ಅದ್ಯಾಕ ನೀನ್ ಕೊಡೋ ಭರವಸೆನ ನಮ್ಮ ಮನೆಯವ್ರು ಕೂಡ ಕೊಟ್ಟಿದ್ರೆ ನಾವಷ್ಟೊತ್ತಿಗೆ ಎಲ್ಲೋ ಇರ್ತಾ ಇದ್ವಿ. ರಾಜಲಕ್ಷ್ಮಿ, ಆ ಕಡೆ ನೋಡು. ಸೇಮ್ ಬಿಟ್ಟು ಅಣ್ಣಂದಿರ ತರ ಇದ್ದಾರೆ. ಏನಕ್ಕ, ಏನ್ ಹೇಳ್ದೆ? ಹಾ, ಏನೂ ಇಲ್ಲ, ನೀನ್ ಆರಾಮಾಗ್ತೀನಿ. ಮಿಸ್ಟರ್, ಏನಿದು? ಕರ್ಚಿಫ್. ನನ್ಗೇನ್ ಕಣ್ ಕಾಣಿಸಲ್ಲ ಅನ್ಕೊಂಡಿದ್ಯಾ? ಒಂದ್ ಹುಡುಗಿ ಹತ್ರ ಬಂದು ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ಯಾ? ಇದನ್ ಯಾರ್ ಕೊಡು ಅಂದ್ರು ನಿಂಗೆ? ಆದ್ಯಾ, ಹಾಗ್ ಹೋಗ್ಬೇಡ, ಎಲ್ರು ಬರ್ತಾರೆ. ಬಂದ್ರೆ ಬರ್ಲಿ ಬಿಡು, ಭಯಾನಾ? ಇಂಥ ಪೊರ್ಕಿಗಳನ್ನ ತುಂಬಾ ನೋಡ್ಬಿಟ್ಟಿದೀನಿ. ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನೀವು? ಮೊನ್ನೆ ನೀವು ಸೈಬರ್ ಸೆಂಟರ್ ಹತ್ರ ಬಂದಿದ್ರಿ ಅಲ್ವಾ? ಅಲ್ಲಿ ಕರ್ಚಿಫ್ ಬೀಳ್ಸ್ಕೊಂಡು ಹೋಗಿದ್ನ ನೋಡ್ದೆ. ನಾನ್ ಕರೆಯೋಷ್ಟ್ರಲ್ಲೇ ನೀವು ಹೋಗ್ಬಿಟ್ಟಿದ್ರಿ. ಇದು ನಿಮ್ದೆ. ಹೇ, ಯಾಕೆ ಹಾಗೆ ತಗೋತಿದ್ಯಾ? ಕರ್ಚೀಫ್ ಆದ್ರೂ ಏನೇ ಆದ್ರೂ ನಮಗ್ ಬೇಕಾಗಿಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ ಆದ್ಯಾ? ಅಮ್ಮ ಕೇಳಿದ್ರೆ ಏನ್ ಹೇಳೋದು? ಬಟ್ಟೆ ಆಗ್ಲಿ ಲೆಕ್ಕ ಆಗ್ಲಿ ಸರಿಯಾಗಿರ್ಬೇಕು. ಥ್ಯಾಂಕ್ ಯು ಸರ್. ವೆಲ್ಕಮ್. ಬಾಯ್. ಹಾ, ಹೋಗು ಹೋಗು. ಆದ್ಯಾ, ಅವನು ಸೀನು ಮಾವಂಗೆ ಗೊತ್ತಿರೋವನೇ. ಅದಕ್ಕೇನಾ ಹೀಗಿರೋದು? ವೇಸ್ಟ್ ಫೆಲೋ. ನೀವ್ ನನ್ನ ಹೀಗ್ ಕೋಪದಿಂದ ನೋಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮೇಲ್ ಕೋಪ ಮಾಡ್ಕೋಬೇಕು. ರಾಜಲಕ್ಷ್ಮಿ ಶಾರ್ಟ್ಸ್ ಹಾಕೊಂಡ್ ಆಟ ಆಡಿದ್ಲು ಅಂತ ಅವಳು ಕೆನ್ನೆಗೆ ಹೊಡೆದಿದ್ದು ನೀವು. ಚೆನ್ನಾಗ್ ಆಡಿದ್ಲು ಅಂತ ಚಪ್ಪಾಳೆ ಹೊಡೆದ್ರು ಅಲ್ಲಿದ್ದಿದ್ದ ಜನ. ರಾಜಲಕ್ಷ್ಮಿ ಆಡಿದ್ರೇನೆ ಗೆಲ್ಲೋದು, ಅವಳಿಂದಾನೆ ಓದಿನ ವಿಷಯದಲ್ಲಿ ಗೆಲ್ತೀವಿ ಅಂತ ಅವಳ ಜೊತೆ ಓದೋರೆಲ್ಲ ಅವಳ ಟ್ಯಾಲೆಂಟ್ ಬಗ್ಗೆ ಹೇಳಿದ್ದಕ್ಕೆ ನಾನೇ ರಾಜಲಕ್ಷ್ಮಿನ ಬಲ್ವಂತವಾಗಿ ಆಡೋ ಹಾಗೆ ಮಾಡ್ದೆ. ಪಾಪ ಸ್ಟೂಡೆಂಟ್ಸ್ಗಳ ಭವಿಷ್ಯಕ್ಕೆ ಭರವಸೆ ಹೆಚ್ಚಿಸೋದಕ್ಕೆ ಅಂತ ಕೈಯಲ್ಲಿ ಹಾಕಿ ಸ್ಟಿಕ್ ಹಿಡ್ಕೊಂಡಿದ್ದ ರಾಜಲಕ್ಷ್ಮಿನ ತಪ್ಪು ಮಾಡಿರೋ ಹಾಗೆ ಶಿಕ್ಷೆ ಕೊಟ್ಟಿದ್ದೀರಾ. ನಿಮ್ಮಂತವ್ರನ್ನ ನೋಡ್ತಿದ್ರೆ ಕರುಣೆ ಬರುತ್ತೆ ನನ್ಗೆ. ಯಾಕಂದ್ರೆ ರಾಜಲಕ್ಷ್ಮಿ ಅಂತ ಟ್ಯಾಲೆಂಟೆಡ್ ಮಗಳನ್ನ ಹೆತ್ತು ಕೂಡ ಬೆಳೆಯೋದಕ್ ಬಿಡ್ದೇನೆ
ಪದ್ಧತಿ ಅದು ಇದು ಅಂತ ಅಡ್ಡಿ ಮಾಡ್ತಿರೋ ನೀವು ಅಮಾಯಕರು. ಇದು ರಾಜಲಕ್ಷ್ಮಿ ತಪ್ಪಲ್ಲ. ಶಿ ಇಸ್ ಅ ಪ್ರೊಫೆಷನಲ್ ಪ್ಲೇಯರ್. ಅವಳು ಹಾಕೊಂಡಿರೋ ಬಟ್ಟೆನ ಯಾಕೆ ನೋಡ್ತೀರಾ? ಅವಳಿಗಿರೋ ಕನ್ಸಿನ ಬಗ್ಗೆ ಯೋಚನೆ ಮಾಡಿ. ಜನ ಏನ್ ಅನ್ಕೋತಾರೋ ಅಂತ ನೀವ್ ಅವಳಿಗೆ ಅವಮಾನ ಆಗೋ ಹಾಗೆ ಮಾಡ್ಬೇಡಿ. ಪ್ರೋತ್ಸಾಹ ಕೊಟ್ರೆ ದೇಶಕ್ಕೆ ಗೌರವ ತರೋ ಹಾಗೆ ಆಡ್ತಾಳೆ. ಈ ಮನೇಲಿರೋರು ಮಾತ್ರ ಹೀಗೆಲ್ಲ ಅನ್ಕೊಳ್ಳೋದು. ಆಚೆ ಇರೋ ಜನ ಅವಳನ್ನ ಮೆಚ್ಕೋತಾರೆ. ಈ ಜೀವನದಲ್ಲಿ ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೇಳಿ? ರಾಜಲಕ್ಷ್ಮಿಯಿಂದ ನಿಮ್ ಗೌರವ ಹೆಚ್ಚಾಗತ್ತೆ. ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಲ್ಲ, ಯೋಚಿಸೋದು ಇಲ್ಲ. ನಿಮಗಿದೆಲ್ಲ ಅರ್ಥ ಆಗಲ್ಲ. ಯಾಕೆ ಗೊತ್ತಾ? ನಿಮಗ್ ನೀವೇ ಅಡ್ಡಗೋಡೆನ ಕಟ್ಕೊಂಡಿದ್ದೀರಾ. ದೊಡ್ಡ ಮನೆ ರಾಜಲಕ್ಷ್ಮಿ ಅಂತ ಹೇಳ್ದಿರಾ, ಜನರು ಹಾಕಿ ರಾಜಲಕ್ಷ್ಮಿ ಅಂತ ಹೇಳ್ತಿದ್ರೆ ಆಗ ಸಿಗೋ ಗೌರವನೇ ಬೇರೆ ತರ ಇರತ್ತೆ. ಆ ಫೀಲ್ ಹೇಗಿರತ್ತೆ ಅಂತ ಅನ್ಭವಿಸಿದ್ರೇನೆ ಗೊತ್ತಾಗೋದು. ರಾಜಿ, ಅಳ್ಬಾರ್ದು. ಊಟ ಮಾಡು. ಹಸುವಿಲ್ಲ ಅಮ್ಮ. ರಾಜಿ, ಈ ಅಮ್ಮನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ತಿದ್ಯಲ್ಲೇ. ತಿನ್ನು ಕಂದ. ಅಮ್ಮ, ನಿನ್ ಮೇಲೆ ನನಗೆ ಕೋಪ ಇಲ್ಲ ಅಮ್ಮ. ಈ ಮನೆ ಸಂಪ್ರದಾಯನ, ಅಪ್ಪ ಎಳ್ದಿರೋ ಗೆರೆನ ದಾಟಿ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಬೇಜಾರಾಗ್ತಿದೆ ಅಮ್ಮ. ಅಷ್ಟಕ್ಕೂ ನಾನು ಆಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ. ನಾನು ಆಡದೆ ಹೋದ್ರೆ ನಮ್ ತಂಡ ಸೋತ್ ಹೋಗ್ತಾರೆ ಅಂತ ಆ ಮಾಸ್ಟರ್ ಮತ್ತೆ ಆ ತಂಡದವರು ನನಗ ಆಡು ಅಂತ ಒತ್ತಾಯ ಮಾಡಿದ್ರು ಅಮ್ಮ. ಕೇಳಿದ್ದಕ್ಕೆ ಆ ಸಮಯಕ್ಕೆ ಹಸುವು ಅಂತ ಮನೆಗ್ ಬಂದವ್ರಿಗೆ ಅಮ್ಮ ತೋರ್ಸೋ ಅಭಿಮಾನನೇ ನೆನ್ಪಾಯ್ತು. ಸಹಾಯ ಬೇಕು ಅಂತ ಯಾರಾದ್ರೂ ಕೈ ಚಾಚಿದ್ರೆ ಸಹಾಯ ಮಾಡೋ ಅಪ್ಪನೇ ನೆನ್ಪಗ್ ಬಂದ್ರು. ಊರಿಗೋಸ್ಕರ, ಕಾಲೇಜ್ಗೋಸ್ಕರ ನಾನು ಆಡ್ದೆ ಅಮ್ಮ. ಆ ತಂಡನ ಗೆಲ್ಲಿಸ್ಬೇಕು ಅನ್ಕೊಂಡೆ. ಆದ್ರೆ ನಮ್ಮನೆಲ್ಲೇ ಸೋತ್ ಹೋದೆ ಅಮ್ಮ. ರಾಜಿ, ಅದಕ್ಕೆ ನೋವಾಗ್ತಿದೆ. ರಾಜಿ, ಸೀನು ಮಾವ. ಅಲ್ಲ, ಮೊದ್ಲು ತಿನ್ನು. ಏನದು? ಪ್ರಸಾದ ಮಾವ. ಸರಿ, ಅಲ್ಲಿಡು. ಮಾವ, ಕೆನ್ನೆಗೆ ಹೊಡ್ಕೋ. ಪ್ರಸಾದನ ಪಕ್ಕದಲ್ಲಿಡು ಅನ್ನೋದು ತಪ್ಪು, ಗೊತ್ತಾ? ಕಣ್ಣು ಹೊರಟೋಗತ್ತೆ. ನನ್ ಕೈಗಳು ಹೇಗಿದೆ ಅಂತ ನೋಡು. ಅದಕ್ಕೆ ಆಮೇಲೆ ತಿಂತೀನಿ, ಅಲ್ಲಿಡು ಅಂದಿದ್ದು. ಹಾ ಸರಿ, ನಾನೇ ತಿನ್ನಿಸ್ತೀನಿ. ಆ ಮಾಡು. ಇದಪ್ಪ ಮಾತು ಅಂದ್ರೆ. ತಿನ್ಸು. ತಿನ್ನು. ನಿಲ್ಸಿ. ಅದೇನು, ಅವ್ರು ಚಿಕ್ಕಂದಿನಿಂದ ಒಟ್ಟಿಗೆ ತಿಂತಿದ್ರು, ಒಟ್ಟಿಗೆ ಆಟ ಆಡ್ತಿದ್ರು. ಇವಾಗ ತಿನ್ಸಿದ್ರೆ ತಪ್ಪೇನು?
ಸೀನು, ಪ್ರಸಾದನ ಕಣ್ಣಿಗೆ ಒತ್ಕೊಂಡು ತಿನ್ಬೇಕು, ಗೊತ್ತಿಲ್ವಾ? ಕೈ ಗಲೀಜಾಗಿದೆ ಮಾವ. ಅಲ್ಲಮ್ಮ, ಹೀಗಿರುವಾಗ ನೀನಾದ್ರೂ ಕಣ್ಣಿಗೆ ಒತ್ಸಿ ತಿನ್ನಿಸ್ಬೇಕು ತಾನೆ. ನಾನ್ ತಿನ್ಬೇಕಾದ್ರೆ ಹಾಗ್ ಮಾಡೋಣ ಅನ್ಕೊಂಡೆ ಅಪ್ಪ. ನೀನಾದ್ರೂ ನಾನಾದ್ರೂ ಸೀನು ಆದ್ರೂ ಆ ದೇವ್ರ ಮುಂದೆ ಎಲ್ರೂ ಸಮಾನರೇ ತಾನೆ. ನಾನ್ ಹೇಳ್ದ ಹಾಗೆ ಮಾಡಿ ತಿನ್ಸು. ಆಯ್ತು. ಇದು ಪದ್ಧತಿ. ಪದ್ಧತಿನ ಮರಿಬೇಡಿ. ಸರಿ ಮಾವ. ಭಾವನಾದ್ಮಿ ಸಾಮಾನ್ಯವಾಗಿ ಜಗಳ ಆಡ್ತಿರ್ತಾರೆ. ಇವ್ರು ಮಾತ್ರ ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಶ್ರೀರಾಮಚಂದ್ರ ಮೂರ್ತಿ ಇವ್ರು ಯಾವಾಗ್ಲೂ ಹೀಗೇ ಇರ್ಲಿ. ಅದ್ಕೆ ಅದ್ಕೆ ಏನಿದು? ಚಾರು ಕಳ್ಸಿರೋದಕ್ಕೆ ಸ್ವತಃ ಅವಳೇ ಮಾಡಿರೋ ಹಾಗಿದೆ. ಸ್ವೀಟ್ ಅದ್ಗೆ ಎಷ್ಟು ಗಮ್ಮಂತ ವಾಸನೆ ಬರ್ತಿದ್ಯೋ ಗೊತ್ತಾ? ಸ್ವೀಟ್ಸಾ? ನಾನೆಲ್ಲೋ ಸೀರೆನೋ ಒಡವೆನೋ ಅನ್ಕೊಂಡಿದ್ದೆ. ನನಗಂತೂ ಗೋಡಂಬಿ ತುಪ್ಪ ಹಾಕಿ ಮಾಡಿರೋ ತಿಂಡಿ ವಾಸನೆ ಬರ್ತಿದೆ. ಅದೇನೋ ಪಾರ್ವತಿ, ನನಗೇನೋ ವಿಚಿತ್ರವಾಗಿ ಬಂಗಾರ, ಸೀರೆ, ದುಡ್ಡು ಇವೇ ಒಂಥರ ವಾಸನೆ ಬರುತ್ತೆ. ಈ ಮನೆಗೆ ಚಾರುನ್ ಕರ್ಕೊಂಡ್ ಬಂದ್ರೆ ನಿಮ್ ಎತ್ತರದಷ್ಟು ಬಂಗಾರ ಈ ಮನೆಗ್ ಬರುತ್ತೆ. ಅವ್ರು ಬರ್ತಾ ಇದಾರೆ. ಏನಿದು? ಇಬ್ರು ಹೆಂಗಸರು ನಗ್ತಿದಾರಂತಂದ್ರೆ ಒಂದು ಗಂಡಸಿಗೆ ಏನೋ ಕಾದಿದೆ ಅಂತ ಅರ್ಥ. ಅಮ್ಮ ಅಷ್ಟೊಂದು ನಗ್ತಿದ್ದಾರೆ ಅಂದ್ರೆ ನಿಮ್ಗೇನೋ ಕಾದಿದೆ ಅಂತ ಅರ್ಥ. ಪದ್ಮಕ್ಕ ನಕ್ರೆ ಓಕೆ, ಆದ್ರೆ ಪಾರ್ವತಿ ನಗ್ತಿದ್ದಾಳೆ ಅಂದ್ರೆ ಏನೋ ಪಕ್ಕಾ ಪ್ಲಾನ್ ಇದ್ದೇ ಇರತ್ತೆ. ಅಣ್ಣ ಬರ್ತಾ ಇದ್ದಾನೆ. ಅಮ್ಮ, ಹಾ ಏನ್ ರಾಜು, ನಿನ್ ಕೈಯಲ್ಲಿ ಆ ಕಾಗ್ದ ಏನೋ? ಕಾರ್ತಿಕ ದೀಪಾರಾಧನೆ ಉತ್ಸವ ನಡೀತಿದ್ಯಲ್ವಾ, ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ ರಾಜಲಕ್ಷ್ಮಿ ಹಾಡ್ತಾಳೆ ಅಂತ ಹೇಳಿದೀನಿ. ಒಳ್ಳೆ ಕೆಲಸ ಮಾಡಿದಿರ ಮಾವ. ಆ ಧ್ವನಿ ಕೇಳ್ಬೇಕು ಅಂತ ಇಡೀ ಊರೇ ಕಾತರದಿಂದ ಇದೆ. ನನ್ ಮೊಮ್ಮಗಳು ಚೆನ್ನಾಗ್ ಹಾಡ್ತಾಳೆ ಅಂತ ಊರವ್ರಿಗೆಲ್ಲ ಗೊತ್ತು ಕಣೋ. ಇನ್ಯಾರಾದ್ರೂ ಹಾಡ್ತೀನಿ ಅಂತ ಹೇಳಿದ್ರ ಅಣ್ಣ? ಕಲಾಭಿರುಚಿ ಇರೋರ್ ಹೆಸರನ್ನ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗಾಯಕಿ ಅಂತ ರಾಜಲಕ್ಷ್ಮಿ ಹೆಸರು ಬರ್ಸಿ ದೇವಸ್ಥಾನಕ್ಕೆ ಕೊಟ್ಬಾ. ಏನು? ನೀವು ಬರೀರಿ ಅಂತ ಅಲ್ಲ, ಜಾನಕಕ್ಕನ ಕೈಯಲ್ಲಿ ಬರ್ಸಿ ನೀವು ದೇವಸ್ಥಾನಕ್ಕೆ ಕೊಡಿ ಅಂತ ಅರ್ಥ. ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ತಗೊಳ್ಳಿ.